ಎಲ್ಲರಿಗೂ ನಮಸ್ಕಾರ. ನಾವು ಎರಡನೇ ಸುತ್ತಿನ ಫಲಿತಾಂಶವನ್ನು ಬಿಟ್ಟು ಅಡ್ಮಿಷನ್ ಶುರುವಾಗಿದೆ. ಕೆಲವು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಕೆಲವು ವಿಚಾರಗಳಲ್ಲಿ ಗೊಂದಲ ಇದೆ ಅಂತೇಳಿ ನಮಗೆ ಕಾಲ್ ಸೆಂಟ್ರಿಗೆ ನಿರಂತರವಾಗಿ ಫೋನ್ ಕಾಲ್ ಬರ್ತಾಯಿದೆ. ಮಕ್ಕಳೇ, ತಮಗೆಲ್ಲ ಗೊತ್ತಿರುವಂತೆ ತಾವು ಮೊದಲ ಸುತ್ತಿನಲ್ಲಿ ಭಾಗವಹಿಸಿ UG ಸೀಟನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ. ಅದು ನೆನಪಿರಲಿ. ತಮಗೆ ಒಂದು ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. UGನಲ್ಲಿ ಮೊದಲು ಸುತ್ತಲ್ಲೇ ನಾವು ಡಿ ಕ್ಯಾಟಗರೈಸೇಷನ್ ಮಾಡಿದ್ವಿ. ಅಂದರೆ ಮ್ಯಾಕ್ಸಿಮಮ್ ಸೀಟ್ ಅಲಾಟ್ ಆಗಿತ್ತು UGನಲ್ಲಿ. ಆದರೆ ಮೆಡಿಕಲ್ ಡೆಂಟಲ್ಲು ಆಯುಷ್ ಬಂದಿರಲಿಲ್ಲ. ಹಾಗಾಗಿ ತುಂಬ ಮೆಡಿಕಲ್ ಡೆಂಟಲ್ಲು ಆಯುಷ್ ವಿದ್ಯಾರ್ಥಿಗಳು ಒಂದಷ್ಟು ಇಂಜಿನಿಯರಿಂಗು, ಅಗ್ರಿ, ವೆಟರ್ನರಿ ಸೀಟನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಬೆಸ್ಟ್ ಸೀಟು ಸಿಕ್ಕಿರಲಿಕ್ಕಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ನಾವು 1, 2, 3, 4 ಕೊಟ್ಟಿದ್ವಿ. ತಾವು ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ, ಸಂತೋಷ. ಅಂದರೆ ನೀವೊಂದು ಹೋಲ್ಡ್ ಮಾಡಿದ್ರಿ. ನೀವೇನೇ ಏನು ಹೇಳಿದ್ರಿ, ನಾನು ಮುಂದಿನ ಸುತ್ತಿಗೆ ಬರ್ತೀನಿ, ಹೋಲ್ಡ್ ಮಾಡ್ಕೊಂಡಿದ್ದೀನಿ, ಅಪ್ಗ್ರೇಡೇಷನ್ ಅಂತ. ಈಗ ಮೆಡಿಕಲ್ಲು, ಡೆಂಟಲ್ಲು ಬಂತು, ಆಯುಷ್ ಮಾಡಿದ್ವಿ. ಅಂದರೆ ನೀವೇನೇ ಹೋಲ್ಡ್ ಮಾಡ್ಕೊಂಡು ಬಂದಿರುವಂತಹ ಸೀಟು. ಈಗ ನಾವೇನು ಹೇಳ್ತಾ ಇದ್ದೀವಿ, ಅಡ್ಮಿಷನ್ ಆಗ್ರಿ, ಇಲ್ಲ ಅಂತಂದರೆ ಹೊರಗಡೆ ಹೋಗ್ರಿ ಅಂತ. ಇದರಲ್ಲಿ ಪೇರೆಂಟ್ಸ್ದು ಆಕ್ರೋಶ ಅಂತ ಎಲ್ಲೋ ಒಂದು ನ್ಯೂಸ್ ಯಾರೋ ಕ್ಲಿಪ್ಪಿಂಗ್ಸ್ ಕಳಿಸಿದ್ರು. ನಾನೀಗೇನು ಹೇಳ್ತಾ ಇದ್ದೀನಿ ನಿಮಗೆ, ಅಡ್ಮಿಷನ್ ಆಗಿ ಸೆಪ್ಟೆಂಬರ್ 15ನೇ ತಾರೀಕು ACT ಪ್ರಕಾರ ಲಾಸ್ಟ್ ಡೇಟ್ ಇದೆ ಇಂಜಿನಿಯರಿಂಗಿಗೆ. ಅದರೊಳಗಡೆ ನಾನು 1 more ರೌಂಡ್ ಮಾಡ್ತೀನಿ. ನಿಮ್ಮ ಅದೃಷ್ಟಕ್ಕೆ ಯಾವುದಾದ್ರೂ ಒಂದು ಟಾಪ್ ಕಾಲೇಜ್, ನಿಮಗೆ ಇಷ್ಟ ಇರುವಂಥ ಕಾಲೇಜಲ್ಲಿ ಸೀಟ್ಗಳು ಖಾಲಿ ಆಯಿತು ಅಂತಂದರೆ ಅಪ್ಗ್ರೇಡೇಷನಿಗೆ ಬನ್ನಿ ಅಂತ ಹೇಳಿದ್ದೀನಿ ನಾನು. ಇನ್ನೇನೇ ಮಾಡ್ಬೋದು ನಿಮಗೆ ಸಹಾಯನ. ನಿಮಗೆ ನಾನು ಹೇಳುವಂಥದ್ದೇನು ಅಂತಂದರೆ, ಈಗ ನಾನು ರೀರನ್ ಮಾಡಿದಾಗಲೇ ನಿಮ್ಮನ್ನು ಕನ್ಸಿಡ್ರ್ ಮಾಡ್ತೀನಿ. ಯಾಕೆ ಅಂತಂದರೆ, ನಿಮ್ಮದು ಹೆಂಗಿದೆ ಸಿಚುವೇಶನ್ ಅಂದರೆ, ಒಂದು 10-20 ಮೆಡಿಕಲ್ ಕಾಲೇಜ್ ಇದೆ ನಿಮ್ಮ ಲಾಗಿನ್ನಲ್ಲಿ, ಒಂದು 10-20 ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ಎಲ್ಲ ಇದೆ. ಈಗ ನಿಮಗೆ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಕರೆಕ್ಟಾ? ನಾನು ನಿಮಗೇನು ಹೇಳ್ತೇನೆ, ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ನಾನು ಮೆಡಿಕಲ್ಲು ಆಪ್ಷನ್ ಇದೆ, ಡೆಂಟಲ್ ಆಪ್ಷನ್ ಇದೆ, ನನಗೆ ಈ ರೌಂಡಲ್ಲಿ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ರೌಂಡಲ್ಲಾದ್ರೂ ಸಿಕ್ಕೇ ಸಿಗುತ್ತೆ. ನೀವು ಚಾಯ್ಸ್ 4 ಹಾಕ್ಬೋದು. ನೀವು ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಹೆಂಗೆ ಹೋಗಲ್ಲ ನೀವು ಅಂತಂದರೆ, ಫಸ್ಟ್ ರೌಂಡಲ್ಲಿ ಯಾರು ಮೆಡಿಕಲ್ಲು, ಡೆಂಟಲ್ಲಿಗೆ ಕೌನ್ಸಿಲಿಂಗಿಗೆ ಭಾಗವಹಿಸಿದ್ರು ಅವರು ಸೆಕೆಂಡ್ ರೌಂಡಿಗೆ ಬರ್ತಾರೆ, ಕರೆಕ್ಟಾ? ಸೀಟ್ ಅಲಾಟ್ ಆಗಿರಲಿ, ಆಗಿರೋದು ಅಲಾಟ್ ಆಗಿದ್ದವರು ಚಾಯ್ಸ್ 1, 2, 3 ಹಾಕಿ ಬರ್ತಾರೆ, 2, 3 ಹಾಕಿ ಬರ್ತಾರೆ, ಒಂದಂತೂ ಅಡ್ಮಿಷನ್ ಆಗ್ತಾರೆ. ಅಲಾಟ್ ಆಗಿಲ್ಲ, ಬಟ್ ನಿಮ್ಮ ಮೆಡಿಕಲ್ಲು, ಡೆಂಟಲ್ ಸೀಟ್ಸ್ ಇದೆ, ನೀವು ಡೆಫಿನೆಟ್ಲಿ ಸೆಕೆಂಡ್ ರೌಂಡಿಗೆ ಬರ್ತೀರಾ. ಸರ್ ಹೆಂಗೆ ಬರ್ತೀವಿ ಸರ್? ನೀವು ಚಾಯ್ಸ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ನನ್ನ ಲಾಗಿನ್ ಒಳಗಡೆ ಮೆಡಿಕಲ್ಲು, ಡೆಂಟಲ್ ಇದೆ, ಬಟ್ ನೀವು ಹೇಳ್ತಾ ಇದ್ದೀರಲ್ಲ ಸರ್ ಚಾಯ್ಸ್ 1 ಹಾಕಿ ಅಡ್ಮಿಷನ್ ಆಗಿ, ಇಲ್ಲಾಂದರೆ ಚಾಯ್ಸ್ 4 ಹಾಕಿ ಹೊರಗಡೆ ಹೋಗಿ. ಚಾಯ್ಸ್ 4 ಹಾಕಿ UG ಸೀಟ್ ನಿಮಗೇನು ಸಿಕ್ಕಿದೆಯಲ್ಲ ಅದರಿಂದ ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನು ನಮ್ಮ ಸಿಸ್ಟಮಿಂದ ಹೊರಗಡೆ ನಿಮ್ಮನ್ನು ಕಳಿಸಲ್ಲ. ಯಾಕೆ ಅಂದರೆ ನಿಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ಲು, ಡೆಂಟಲ್ಲು ಸೀಟ್ ಆಪ್ಷನ್ಸ್ ಇದೆ. ನೀವು ಫಸ್ಟ್ ರೌಂಡಲ್ಲಿ ಭಾಗವಹಿಸಿದ್ದೀರ ಮಕ್ಕಳೇ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರ. ಹಾಗಾಗಿ ಸರ್ ಸೆಕೆಂಡ್ ರೌಂಡಲ್ಲಿ ನಮಗೆ ಸಿಕ್ಬೋದು, ಒಂದಷ್ಟು ಜನ ಬೇರೆ ರಾಜ್ಯದವರೆಲ್ಲ ಓಪನ್ ಸೀಟಲ್ಲಿ ಹೋಗ್ತಾರೆ, ನಾನು ಬಾರ್ಡ್ರಲ್ಲಿದ್ದೀನಿ, ಹಾಗಾಗಿ ಆಮೇಲೆ ನನಗೆ ಬಿಲ್ಕುಲ್ ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಒಟ್ಟು ನನಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ, ನನಗೆ ಮಾಡಿದರೆ ಮೆಡಿಕಲ್, ಡೆಂಟಲ್ಲು ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ. ಈ ರೌಂಡಲ್ಲಿ ರೀರನ್ ಮಾಡಿದಾಗ ಸಿಕ್ಕಿದರೆ ಸಂತೋಷ, ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡು, ಅದು ಸಿಕ್ಕಿಲ್ಲ ಅಂದರೆ ನಾನು ಥರ್ಡ್ ರೌಂಡಲ್ಲಿ ಬರ್ತೀನಿ, ಅಲ್ಲೂ ಸಿಕ್ಕಿಲ್ಲ ಅಂದರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ. ಇಂಜಿನಿಯರಿಂಗು ಅಥವಾ ಈಗ ಯಾವುದೋ ಸಿಕ್ಕಿರುವಂಥದ್ದು ಅಗ್ರಿನೋ, ವೆಟರ್ನರಿನೋ ನನಗೆ ಮಾಡೋದಕ್ಕೇ ಇಷ್ಟ ಇಲ್ಲ, ಬಟ್ ಫಸ್ಟ್ ರೌಂಡಿಂದ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೆ, ಹಂಗಾಗಿ ಸಿಕ್ಕಿದೆ. ಚಾಯ್ಸ್ 4 ಹಾಕಿ, ಡೋಂಟ್ ವರಿ, ನೀವು ನಮ್ಮ ಸಿಸ್ಟಮಿಂದ ಹೊರಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ, ನೀವು ಡೆಂಟಲ್ಲು ಮತ್ತು ಮೆಡಿಕಲ್ ಹಾಕಿದ್ದೀರ. ಇನ್ನೊಬ್ಬರು ಕೇಳ್ಬೋದು, ಸರ್ ನಾನು ಡೆಂಟಲ್ಲು, ಮೆಡಿಕಲ್ ಹಾಕೇ ಇಲ್ಲ, ನಾನು ಓನ್ಲಿ UG ರಿಲೇಟೆಡ್ ಕೋರ್ಸಸ್ನ ಹಾಕಿದ್ದೀನಿ, ನಾನು ಚಾಯ್ಸ್ 4 ಹಾಕಿ ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲಲ್ಲಿ ಭಾಗವಹಿಸ್ಬೋದಾ? ನೋ. ತಮ್ಗೆ ಗೊತ್ತಿದೆ ಫಸ್ಟ್ ರೌಂಡಲ್ಲಿ ಯಾರಿರ್ತಾರೆ ಅವರೇ ನಮ್ಮದು ಥರ್ಡ್ ರೌಂಡ್ ತನಕ ಬರುವಂಥದ್ದು. ಹಾಗಾಗಿ ನೀವು ಭಾಗವಹಿಸೋದಕ್ಕಾಗಲ್ಲ. 3ನೇ ಕ್ಯಾಟಗರಿಯವರಿದ್ದೀರಾ, ಆಯುಷ್ ಸೀಟೇ ಬರಲಿಲ್ಲ. ಕೆಲವರು ಯೋಗ ನ್ಯಾಚುರೋಪತಿ ಹಾಕಿದ್ದೀರಾ, ಆಯುಷು ಸೀಟೇ ಬಂದಿಲ್ಲದಿರುವಂಥದ್ದು ನಮ್ಮ ತಪ್ಪು. ಅಂದರೆ ನಿಮಗೆ ಆಫರ್ ಮಾಡಿಲ್ಲ ನಾವಿನ್ನು, ಅಂದರೆ ಸರ್ಕಾರ ನಮಗೆ ಕೊಟ್ಟಿಲ್ಲ, ಆಫರ್ ಮಾಡಿಲ್ಲ. ನಿಮಗೀಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ನಿಮಗೆ ಇಂಜಿನಿಯರಿಂಗು ಆಸೆ ಇದೆ, ಬಟ್ ಆದರೆ ಮೇಯ್ನ್ ನಿಮ್ಮ ಉದ್ದೇಶ ಆಯುಷ್ ಇದೆ. ಈಗ ಡೆಂಟಲ್ಲು, ಮೆಡಿಕಲ್ ಹಾಕಿರೋರಂತೂ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಇಂಜಿನಿಯರಿಂಗ್ ಸಿಕ್ಕಿನೂ ನೀವು ಅಪ್ಗ್ರೇಡೇಷನಿಗೆ ಬರ್ಬೋದು. ಅಪ್ಗ್ರೇಡೇಷನ್ ನಿಮ್ದು ಆಲ್ರೆಡಿ ಇರುತ್ತೆ ನಮ್ಮ ಹತ್ರ,
ಈಗ ಉದಾಹರಣೆಗೆ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರು ಅಥವಾ ವೆಟರ್ನರಿ ನಿಮಗೆ ಸಿಕ್ಕಿದೆ ಈ ರೌಂಡಲ್ಲಿ. ಮೆಡಿಕಲ್ಲಲ್ಲೂ ಎಲ್ಲೋ ಒಂದು ಕಡೆ ಇದ್ದೀರಾ ನೀವು, ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಬಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನೀವು ಲಾಂಗ್ ಟರ್ಮಿಗೆ ಹೋಗೋರು ಏನಲ್ಲ, ಸಿಕ್ಕಿದ್ರೆ ಬರೋರು. ನೀವು ಹೋಗಿ ಅಡ್ಮಿಷನ್ ಆಗಿ ಕಾಲೇಜಲ್ಲಿ ನೆಕ್ಸ್ಟು ಈ ರೌಂಡಲ್ಲಿ ರೀರನ್ ಮಾಡಿದಾಗಲೋ ನೆಕ್ಸ್ಟ್ ರೌಂಡಲ್ಲೋ ಮೆಡಿಕಲ್ ಸೀಟ್ ಸಿಕ್ಕಿದರೆ ನೀವು ಒಂದು ಲೈಕ್ ಅಪ್ಗ್ರೇಡೇಷನ್ ಥರನೇ ಅದು, ನೀವು ಬರ್ತೀರ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಒಂದು ಇದೇ ಸಂದರ್ಭದಲ್ಲಿ ನಿಮಗೆ ಕ್ಲಾರಿಫೈ ಮಾಡೋದಾದರೆ, ಒಂದು ಸ್ವಲ್ಪ ವಿಚಾರ ಮಾಡಿ ಪೇರೆಂಟ್ಸು. ಸೆಪ್ಟೆಂಬರ್ 14ನೇ ತಾರೀಕು ಲಾಸ್ಟ್ ಡೇ ಫಾರ್ ಅಡ್ಮಿಷನ್ ಟೆಕ್ನಿಕಲ್ ಕೋರ್ಸಸ್. ಅಗ್ರಿ ವೆಟರ್ನರಿಗೆ ಅದು ಯೂನಿವರ್ಸಿಟಿಯವರು ಡಿಸಿಷನ್ ತಗೊಳ್ತಾರೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಇದು ಮಾತ್ರ ಇಂಜಿನಿಯರಿಂಗಿಂದ ಎಕ್ಸ್ಟೆಂಡ್ ಆಗಲ್ಲ, ಯಾಕೆಂದರೆ ಅದು ಸುಪ್ರೀಂ ಕೋರ್ಟ್ ಆದೇಶದಂತೆ AICTE ಅವರು ತೀರ್ಮಾನ ಮಾಡಿದ್ದಾರೆ. ಈಗ ಇಂಜಿನಿಯರಿಂಗ್ ಸಿಕ್ಕಿದೆ ಸೀಟು, ನಿಮಗೆ ಮೆಡಿಕಲ್ಲು ಡೆಂಟಲ್ಲು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಅಡ್ಮಿಷನ್ ಆದಮೇಲೆ ಮುಂದೆ ಸಿಕ್ಕಿದರೆ ಇವರು ನಮಗೆ ಡಾಕ್ಯುಮೆಂಟ್ ಕೊಡ್ತಾರಾ ಕಾಲೇಜವರು? ನೋಡಿ, 14ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ 14ನೇ ತಾರೀಕು ಒಳಗಡೆನೇ ಮೆಡಿಕಲ್ ಇನ್ನೊಂದು ರೌಂಡು ಆಗಿ ನಿಮಗೆ ಕ್ಲಾರಿಟಿ ಬಂದರೆ ಅಷ್ಟೊಂದೇನು ಅವರು ಪ್ರಾಬ್ಲಮ್ ಮಾಡಲ್ಲ, ನಿಮಗೆ ಕೊಡ್ತಾರೆ. ಯಾಕೆ ಅಂತಂದರೆ ನೀವು 14th ಆ ಕಾಲೇಜನ್ನು ಬಿಟ್ಟು ಬಂದ್ರೂ ಏನು ಲಾಸ್ ಆಗಲ್ಲ ಅವರಿಗೆ. ಯಾವುದೆಲ್ಲ 3ನೇ ರೌಂಡ್ ಆದಮೇಲೆ ಸೀಟ್ ಇರುತ್ತೆ ಅದು ಮ್ಯಾನೇಜ್ಮೆಂಟ್ ಅವ್ರು ತಗೊಳ್ತಾರೆ. ಅದನ್ನು ಅವ್ರೂ ನಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಕಾಲೇಜವರು. ಒಂದು ವೇಳೆ ಈ ನೀಟ್ ರಿಸಲ್ಟು MCCದು ಇರ್ಬೋದು, ನಮ್ಮದು ಯಾವುದು ಟೈಮ್ ಟೇಬಲ್ ಸರಿ ಫಾಲೋ ಆಗ್ತಾಯಿಲ್ಲ, ತಮ್ಗೆ ಗೊತ್ತಿದೆ. ಯಾಕೆಂದರೆ MCC ಆದಮೇಲೆ ನಾವು ಮಾಡಬೇಕು. ಸೆಪ್ಟೆಂಬರ್ 14 ನಂತರ 2ನೇ ಸುತ್ತಿನ ನೀಟ್ ರಿಸಲ್ಟ್ ಬಂದು ನಿಮಗೆ ಸೀಟು ಸಿಕ್ಕಿದಂತಹ ಸಂದರ್ಭದಲ್ಲಿ ನಿಮಗೆ ಕಾಲೇಜವರು ಫ್ರೀಯಾಗಿ ಕಳಿಸ್ಬಿಡ್ತಾರಾ? ದಯಮಾಡಿ ಒಂದು ಸರಿ ಕೇಳ್ಕೊಳ್ಳಿ. ನಾವಂತೂ ಅವರಿಗೆ ಹೇಳ್ತೀವಿ, ನಿಮ್ಮದು 1 ವರ್ಷದ್ದು ಫೀಸ್ ನಮ್ಮ ಹತ್ರ ಇರುತ್ತೆ, ಎನಿವೇ ತಮ್ಗೆ ಗೊತ್ತಿದೆ, ಅದು ನಾವು 14 ಒಳಗಡೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಂಜಿನಿಯರಿಂಗಿಗೆ ಮಾತ್ರ, ಅಗ್ರಿ ಮತ್ತು ವೆಟರ್ನರಿಗೆ ಏನು ಚಿಂತೆ ಮಾಡಬೇಡಿ, ಅಂದರೆ ಬೇರೆ ಕೋರ್ಸಿಗೆ. ಇಂಜಿನಿಯರಿಂಗಿಗೆ ಮಾತ್ರ ನಾವು 14th ಒಳಗಡೆ ಏನಾದ್ರೂ ನಮ್ಮದು ರಿಸಲ್ಟ್ ಬಂದು ನೀವು ಕ್ವಿಟ್ ಮಾಡ್ತೀರಾ ಅಂದರೆ ನಮ್ಮಿಂದನೇ ಅಲಾಟ್ ಆದರೆ. ಕೆಲವ್ರು ಯಾರೋ ಕೇಳ್ತಾರೆ, ಸರ್ ನಮಗೆ ಬೇರೆ ರಾಜ್ಯದಲ್ಲಿ ಸಿಗುತ್ತೆ ಹೋಗ್ತೀವಿ ನಾವು ಅದು ನಮಗೆ ಸಂಬಂಧ ಬರಲ್ಲ. ನಮ್ಮಿಂದನೇ ಅಲಾಟ್ ಆದಾಗ ನಾವು ಅಡ್ಜಸ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಒಂದು ವೇಳೆ 14ನೇ ತಾರೀಕು ನಂತರ ಆಯಿತು ಅಂತಂದ್ರೂ 3 ವರ್ಷದ ಫೀಸ್ ಕೊಡಿ, 4 ವರ್ಷದ ಫೀಸ್ ಕೊಡಿ ಅಂತ ಕಾಲೇಜವ್ರು ಕೇಳ್ತಾರೆ ಅಂತೇಳಿ, ಅದ್ರದ್ದು ನಾವು ಫೆಸಿಲಿಟೇಟ್ ಮಾಡ್ಬೋದು. 1 ವರ್ಷ ನೀವು ಕಟ್ಟಿರೋದಂತೂ ನಾವು ಕೊಡ್ತೀವಿ. ಲ್ಯಾಟ್ರಲ್ ಎಂಟ್ರಿ ಅಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೆಕೆಂಡ್ ಇಯರಿಗೆ ಡೈರೆಕ್ಟು ನಾವೇನೇ DCET ಮಕ್ಕಳಿಗೆ ಕಳಿಸ್ಕೊಡ್ತೀವಿ. ಹಾಗಾಗಿ ಕಾಲೇಜವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ, ನಿಮಗೆ ತೊಂದರೆ ಮಾಡಬಾರ್ದು, ಕಳಿಸ್ಕೊಡ್ಬೇಕು ಅಂತನ್ನುವಂಥದ್ದು. ಇದು ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 14 AICTE ಪ್ರಕಾರ ಲಾಸ್ಟ್ ಡೇಟ್ ಇರೋದ್ರಿಂದ ನಾನು ನಿಮಗೆ ಇದನ್ನೊಂದು ಈ ಹಂತದಲ್ಲಿ ಕ್ಲಾರಿಫೈ ಮಾಡ್ತೀನಿ.